2024 ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಮಂಡ್ಯ ಸಾಕಷ್ಟು ಹೆಸರು ಮಾಡ್ತಾ ಇತ್ತು. ಒಂದು ಕಡೆ ಖುದ್ದು ಕುಮಾರಸ್ವಾಮಿ ಅವರು ಕೂಡ ಮೀಟಿಂಗ್ ಅನ್ನ ಮಾಡಿ ಅಧಿಕೃತ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ತಡರಾತ್ರಿ ಮಾಜಿ ಸಚಿವರು ಬಿಜೆಪಿ ಮುಖಂಡರಾದಂತಹ ಡಾಕ್ಟರ್ ಕೆ.ಸಿ. ನಾರಾಯಣಗೌಡರ ನಿವಾಸಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಕೊಟ್ಟು ಮಾತುಕತೆ ಆಡಿದ್ದಾರೆ. ಆಕ್ಚುಲ್ ಆಗಿ ಭೇಟಿ ಸಭೆಯಲ್ಲಿ ಆದಂತಹ ಮಾತುಕತೆ ಏನು, ಭೇಟಿಯ ವೇಳೆ ಆದಂತಹ ಮಾತುಕತೆ ಏನು ಅನ್ನೋದನ್ನ ನ್ಯೂಸ್ ಫಸ್ಟ್ ಜೊತೆ ತಿಳಿಸಲಿಕ್ಕೆ ಖುದ್ದು ಕೆ.ಸಿ. ನಾರಾಯಣಗೌಡ್ರೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ನಾರಾಯಣಗೌಡ್ರೆ, ಇವತ್ತು ಕುಮಾರಸ್ವಾಮಿ ಅವರೇ ಬಂದು ತಮ್ಮನ್ನ ಭೇಟಿ ಮಾಡಿ ಮಾತುಕತೆ ಆಡಿದ್ದಾರೆ. ಸಭೆಯಲ್ಲಿ ಆದಂತ ಒಂದಷ್ಟು ವಿಚಾರದ ಬಗ್ಗೆ ವಿಸ್ತೃತವಾಗಿ ಹೇಳೋದಾದ್ರೆ, ಇದು ಅನ್ಎಕ್ಸ್ಪೆಕ್ಟೆಡ್ ಭೇಟಿ. ನಾನು ಅಪೇಕ್ಷೆನೂ ಇಟ್ಟಿರಲಿಲ್ಲ. ಅವರು ದೊಡ್ಡ ವ್ಯಕ್ತಿ, ಅದು ಮಾಜಿ 2 ಸಾರಿ ಮುಖ್ಯಮಂತ್ರಿಗಳಾದಂಥವ್ರು. ಆಮೇಲೆ ಅವ್ರ ನೇತೃತ್ವದಲ್ಲಿ ನನ್ನ 2 ಸಾರಿ ಶಾಸಕನಾಗಿ ಕೆಲಸವನ್ನ ಮಾಡಿದೆ. ಆ ದೊಡ್ಡ ವ್ಯಕ್ತಿಗಳು, ಅಷ್ಟು ದೊಡ್ಡ ವ್ಯಕ್ತಿಗಳು ಬಂದ್ರು ಅಂತ ಹೇಳಿದ್ರೆ ನನಗೆ ಗೌರವ ಕೊಡೋದು ನನ್ನ ಧರ್ಮ. ಅದ್ರ ಜೊತೆಗೆ ನಿಮ್ಗೆ ಕೇಳಿಸ್ದಾಗೆ ನಮ್ಮ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಆಗಬೇಕು ಅನ್ನೋದೇ. ಆಮೇಲೆ ಅಮಿತ್ ಶಾ ಜೊತೆ ನಮ್ಮ ರಿಲೇಷನ್ ಚೆನ್ನಾಗಿದೆ. ಮಹಾರಾಷ್ಟ್ರದಲ್ಲಿ ಮಾಜಿ CM ಫಡ್ನವೀಸ್ ಸಾಹೇಬ್ರು ರಿಲೇಷನ್ ಇಸ್ ವೆರಿ ಗುಡ್ ರಿಲೇಷನ್. ನನ್ನ ವೆಲ್ ವಿಸರು ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಆಮೇಲೆ ಯಡಿಯೂರಪ್ಪ ಸಾಹೇಬ್ರಿದ್ದಾರೆ. ವಿಜೇಂದ್ರ ಅವರ ನನ್ನ ರಿಲೇಷನ್ ಏನಿದೆ ತಮಗೆ ಗೊತ್ತಿರೋವಂಥದ್ದು. ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ನಿಜವಾಗ್ಲೂ ನನ್ನ ವೆಲ್ ವಿಸರ್. ನನ್ ಕೂಡ ಇಂಥವ್ರ ಜೊತೆ ಎಲ್ಲ ಬಿಟ್ಟು ಹೋಗೋದು ಅಥವಾ ಕೆಲಸ ಮಾಡದೇನಾದ್ರು ತಪ್ಪು ಅಂತ ನನ್ನ ಭಾವನೆ. ನಾನೇನು ಬಿಜೆಪಿ ಬಿಟ್ಟು ಹೋಗ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ಚೆಲುವರಾಯಸ್ವಾಮಿಯವರು ಭೇಟಿ ಆಗಿದ್ರು, ಯಾಕಂದ್ರೆ ನಾವೆಲ್ಲ ಫ್ರೆಂಡ್ಸ್. ಅವರು JDS ನಲ್ಲಿ ಇದ್ರು, ಪುಟ್ಟರಾಜಣ್ಣನು ನೋಡಿ ಆ ರಿಲೇಷನ್ ಮುಂಚೆಯಿಂದಲೂ ಇದೆ. ನಾವು ಯಾವಾಗ್ಲೂ ಜಗಳ ಮಾಡ್ಕೊಂಡಿಲ್ಲ. ನಾನು ಮಂತ್ರಿ ಆಗಿದ್ದಾಗ್ಲೂ ಅವರು ನನಗೆ ವಿಸ್ ಮಾಡೋದಕ್ಕೆ ಏನಾದ್ರು ಬರ್ತಾ ಇದ್ರು. ನಾನು ಹೋಗಿದ್ದೀನಿ, ಭೇಟಿ ಮಾಡಿದ್ದೀನಿ. ಕೇಳಿದ್ರು, ನಾರಾಯಣಗೌಡ್ರೆ ನಮ್ಮ ಪಕ್ಷಕ್ಕೆ ಬರ್ತೀರಾ ಅಂತ. ಅಣ್ಣ ಸ್ವಲ್ಪ ಸಮಯ ಬೇಕು, ಏನೇನು ಆಗುತ್ತೆ ರಾಜಕಾರಣ. ಯಾಕೆಂದ್ರೆ ನಾನು ಸೋತದ್ರಿಂದ ನೋವಿನಲ್ಲಿದ್ದೆ. ಅವರಿಂದಲೂ ನನ್ಗೆ ಯಾವ್ದ ಕೆಟ್ಟ ಇದಿಲ್ಲ. ಕರೆದಿದ್ರು. ಇಂಥ ದೊಡ್ಡವರೆಲ್ಲ ನಾನೇನು ತೀರ್ಮಾನ ತಗೊಂಡೆ ನಿಮ್ಗೆ ಹೇಳಲ್ಲ. ನಾನು ಬಿಜೆಪಿಗೆನೆ ಹಠ ಮಾಡ್ತಾ ಇದ್ದೆ. ಬಿಜೆಪಿಗೆ ಸುಮಲತಾ ಮೇಡಮ್ MP ಆಗಿದ್ದಾರೆ, ಅಲಯನ್ಸ್ ಆಗಿದ್ದಾರೆ, ಅವ್ರಿಗೆ ಕೊಡಬೇಕು. ಇಲ್ಲಾಂದ್ರೆ ನಾನೇ ಕೇಳ್ತಿದ್ದೆ. ನಾವು ಕಾಂಟ್ರವರ್ಸಿ ಬೇಡ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ಲಬೇಕು ಅನ್ನೋದು ಮುಖ್ಯ ಆಯ್ತು. ಈಗ ದೊಡ್ಡ ವ್ಯಕ್ತಿಗಳೇ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಕುಮಾರಣ್ಣವರು, ನಾವೆಲ್ಲ ದುಡಿಬೇಕಾಗಿದೆ. ಗೆಲ್ಲೋವಂತ 100% ಗೆಲ್ತಾರೆ. ನಾವೆಲ್ಲ ಕೆಲಸ ಆತ್ಮಪೂರ್ವಕವಾಗಿ ನಾವೆಲ್ಲ ಮಾಡಬೇಕಾಗ್ತದೆ. ಆಮೇಲೆ ನಮ್ಮ ಮಂಡ್ಯಗೂ ಒಂದು ದೊಡ್ಡ ಶಕ್ತಿ ಬರುತ್ತೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ನನ್ನ ಕಡೆ 2 ಪ್ರಶ್ನೆ ಸರ್, ಬಹಳ ಚಿಕ್ಕದು. ಫೈನಲ್ ಆಗಿ, ಯಾರೇ ಕಾಂಗ್ರೆಸ್ ಇಂದ ಆಹ್ವಾನ ಕೊಟ್ಟರು ಬಿಜೆಪಿಯಲ್ಲೇ ಕೆ.ಸಿ. ನಾರಾಯಣಗೌಡರು ಉಳ್ಕೋತಾರ? ಖಂಡಿತ ಉಳ್ಕೊಂಡಾಗಿದೆ. ನಾನು ಬಿಡೋ ಪ್ರಶ್ನೆ ಆಗಿರ್ಲಿಲ್ಲ. ನಾನು ಎಳ್ಳೂ ಹೇಳಿಲ್ಲ. ನಾನು ಎಂತ ಆಫರ್ ಇತ್ತು ಆ ಸಂದರ್ಭದಲ್ಲೇ ಹೋಗಿಲ್ಲ. ನಿಂತಿದ್ರೆ ನಮ್ಮ ಸ್ನೇಹಿತರು ಕೇಳಿ, ಕಡ್ವಣ ಇರುತ್ತೆ. ಮನ್ಸನ್ಗೆ ಒಂದು ಚಿಕ್ಕಪುಟ್ಟ ಆಸೆ ಇರುತ್ತೆ, ಬೆಳೆಯೋ ಆಸೆ ಇರುತ್ತೆ. ಆಮೇಲೆ ಜಿಲ್ಲೆ ಅಭಿವೃದ್ಧಿ ಪಡಿಸೋದು ಆಸೆ ಇರುತ್ತೆ. ಈಗ ಆಮೇಲೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ರೆ ನಮ್ಮ ದೇಶಕ್ಕೆ ಒಂದು ದೊಡ್ಡ ಶಕ್ತಿ. ಅವ್ರಿಗಿಂತ ಯಾವ ದೊಡ್ಡ ವ್ಯಕ್ತಿ ಇಲ್ಲ. ಈಗ ಆಮೇಲೆ ಮಾಜಿ ಮುಖ್ಯಮಂತ್ರಿಗಳು MP-ಗೆ ಮಂಡ್ಯಕ್ಕೆ ಬರ್ತಾರೆ ಅಂತೇಳಿ ನಮ್ಗೆ 1% ಜಜ್ಮೆಂಟ್ ಇರಲಿಲ್ಲ. ಸುಮಲತಾ ಮೇಡಮ್ ಹೇಳ್ತಾ ಇದ್ರು, ದೇವೇಗೌಡರು ಕುಮಾರಣ್ಣವ್ರು ಬಂದ್ರೆ ನಾನು ವೆಲ್ಕಮ್ ಮಾಡ್ತೀನಿ ಅಂತನೂ ಹೇಳಿದ್ದಾರೆ ಏನೋ ನನ್ನ ಭಾವನೆ. ಈಗ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ, ಆಮೇಲೆ ನಮ್ಮ ಡಿಮ್ಯಾಂಡ್ ಇದೆ ಜಿಲ್ಲೆಗೆ ಏನೇನು ಅಭಿವೃದ್ಧಿ ಆಗ್ಬೇಕು ಅಂತೇಳಿ. ನಾನು ಒಂದು ಪಟ್ಟಿ ಮಾಡ್ಕೊಂಡಿದ್ದೆ. 1800 ಕೋಟಿ KR-ಪೇಟೆಗೆ ಅನುದಾನ ಬಂದಿದೆ. ಶ್ರೀರಂಗಪಟ್ಟಣ ಎಲ್ಲ ಪಾಂಡುಪುರಕ್ಕೆ ಒಂದು 2000 ಕೋಟಿ ಹತ್ರ ಹೋಗಿದೆ. ಜಲ್ ಜೀವನ್ ಮಿಷನ್ ತರಬೇಕಾದ್ರೆ ನಾನೇ ಫಸ್ಟ್. ನಮ್ಮ ಮಂಡ್ಯಕ್ಕೆ 2000 ಕೋಟಿ ಹತ್ರ ಜಲ್ ಜೀವನ್ ಮಿಷನ್ ಅಪ್ರೂವಲ್ ಮಾಡಿಸಿದ್ವಿ. ನಮ್ಮ ಶುಗರ್ ಫ್ಯಾಕ್ಟ್ರಿಗೆ ತಾವು ನೋಡಿದಿರಿ, ನಂದೇ ಹೋರಾಟ. ನಾನೇ ಮಿನಿಸ್ಟರ್ ಆಗಿದೆ. ಎಲ್ಲಾರನ್ನು ಕರ್ಕೊಂಡು ಮೇಡಮನ್ನು ಎಲ್ಲ ಇದನ್ನ ಕಳಿಸಿ ಅದನ್ನ ಫ್ಯಾಕ್ಟರಿ ಗವರ್ಮೆಂಟ್ ಸರ್ಕಾರದೇ ಉಳಿಸ್ಕೋಬೇಕು ಅಂದ್ರೆ ನಾನೇ ಉಸ್ತುವಾರಿ ಸಚಿವನಾಗಿದೆ. ಯಡಿಯೂರಪ್ಪರ ಹತ್ರ ನಾನು ಮಾತು ಮಾಡಿದ್ದೆ. ಮೇಡಮ್ ಅನ್ನು ಕರೆದಿದ್ದು, ಎಲ್ಲಾರನ್ನು ಕರ್ಕೊಂಡೆ ಮೇಲ್ಕೊಂಡು ಮಾಡಿ ಅದನ್ನ ಉಳಿಸುವಂತ ಕೆಲಸ ಮಾಡಿದ್ವಿ. ಮಂಡ್ಯ ಅಂದ್ರೆ ನಾನು ಕರ್ನಾಟಕ ಬೊಮ್ಮೆ ನಿಲ್ದಂತ ಸಂದರ್ಭದಲ್ಲಿ ಮಂಡ್ಯ ಅಂದ್ರೆ ಮಂಡ್ಯನ ಅದೇ ಒಂದು ದೊಡ್ಡ ಹೆಮ್ಮೆ. ಅಲ್ಲಿ ನಾವು ಜನ್ಮ ಪಡೆದಿದ್ದೀವಲ್ಲ, ಅದಕ್ಕಿಂತ ಅದೃಷ್ಟವಂತರು ಇನ್ಯಾರಿಲ್ಲ ಅಂತ ಹೇಳಿದ್ವಿ. ಮಂಡ್ಯ ಅಂದ್ರೆ ಇಂಡಿಯಾ ಲೆವೆಲ್ ನಲ್ಲಿ ಗುರುತಿಸುವಂತ ಅಂತ ಜನ್ಮಭೂಮಿಯಲ್ಲಿ ನಾವು ಬಿಟ್ಟಿದ್ದೀವಿ. ಆ ಜಿಲ್ಲೆಯನ್ನ ಬೆಳೆಸ್ಕೊಂಡು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತ ನನಗೆ ಆಸೆ ಇದೆ. ಹಾಗಾದ್ರೆ ನನ್ನ ಕಡೆ ಪ್ರಶ್ನೆ ಸರ್, ಒಂದ್ ಕಡೆ ಸುಮಲತಾ ಮೇಡಮ್, ಇನ್ನೊಂದ್ ಕಡೆ ಕುಮಾರಸ್ವಾಮಿ, 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗ್ಲಿಕ್ಕೆ ಕೆ.ಸಿ. ನಾರಾಯಣಗೌಡರು ಬೆನ್ನೆಲುಬಾಗಿ ನಿಂತು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಿ ಈ ಬಾರಿ
ಮೈತ್ರಿ ಅಭ್ಯರ್ಥಿ ಅಧಿಕೃತವಾಗಿ ಯಾರೇ ಕಂಟೆಸ್ಟ್ ಮಾಡಿದ್ರು ಅವ್ರನ್ನ ಗೆಲ್ಸಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನೇ ಮಾಡ್ತೀರಿ. ಹೌದು, NDA ಕ್ಯಾಂಡಿಡೇಟು ಆಗಿರ್ಲಿ, ಬಿಜೆಪಿ ಕ್ಯಾಂಡಿಡೇಟ್ ಆಗಿರ್ಲಿ, ಅದಕ್ಕೆ ಶಕ್ತಿ ತುಂಬುವಂತ ಕೆಲಸಗಳನ್ನ ಇಡೀ ರಾಜ್ಯದಲ್ಲಿ, ಯಾಕೆಂದ್ರೆ ಎಲ್ಲ ರಾಜ್ಯ, ನಾನು ಒಂದು ಮಂತ್ರಿಯಾಗಿ ರಾಜ್ಯವನ್ನೇ ತಿರುಗಿದ್ದೇನೆ, ಎಲ್ಲೋದ್ರೂ ಬೆನಿಫಿಟ್ ಇದ್ದೇ ಇರುತ್ತೆ. ಎಲ್ಲಿ ಪ್ಲಸ್ ರಿಲೇಷನ್ ಇದೆ, ಇಲ್ಲಿಂದ ರಿಲೇಷನ್ ಇದೆ. ನಮ್ಮ ಬಾಂಬೆನಲ್ಲೇ ನಮ್ಮ ಕರ್ನಾಟಕದ್ದು 10-12 ಲಕ್ಷ ಓಟ್ ಇದೆ. ಬಾಂಬೆ ಹೊರನಾಡ ಕನ್ನಡಿಗರು ಓಟನ್ನಿಲ್ಲೇ ಇಟ್ಕೊಂಡಿದ್ದಾರೆ. ಅಲ್ಲಿಂದಲೂ ಕನ್ವಿನ್ಸ್ ಮಾಡಿ ನಾವು ತಂದು ಮತವನ್ನ ಮಾಡುವಂತ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ KC ನಾರಾಯಣಗೌಡರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.